ಸಂಘ ಪರಿವಾರ ಸೇರಿದಂತೆ ಬಿಜೆಪಿಯಲ್ಲೂ ಗುರುತಿಸಿಕೊಂಡು ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದ ಸಂಪತ್ ಅಲಿಯಾಸ್ ಶಂಭುವಿಗೆ ಪರಸ್ತ್ರೀ ಸಹವಾಸವೇ ಮುಳುವಾಯ್ತಾ ಎನ್ನುವ ಸಂಶಯ ಕಾಡ್ತಾ ಇದೆ. ಮೇ 10ರ ಶನಿವಾರದಂದು ಸಕಲೇಶಪುರ ತಾಲೂಕಿನ ಯಸಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಗೇರಿ ಸಮೀಪದ ಕಲ್ಲಳ್ಳಿಯಲ್ಲಿ ಅಪರಿಚಿತ ಕಾರೊಂದು ನಿಂತಿದ್ದು ಕಾರ್ನಲ್ಲಿ ರಕ್ತದ ಕಲೆಗಳಿರುವುದು ಪತ್ತೆಯಾಗಿತ್ತು. ತೋಟದ ಕೆಲಸಕ್ಕೆ ಕಾರ್ಮಿಕರನ್ನ ಕರೆತರುವ ಪಿಕಪ್ ಚಾಲಕ ಅನುಮಾನಾಸ್ಪದ ಕಾರ್ನ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡಿದ್ದು, ಬಳಿಕ ಗ್ರಾಮಸ್ಥರು ಪೊಲೀಸರಿಗೆ ವಿಷಯ ತಿಳಿಸಿದ್ರು. ಕಾರ್ನ ಜಾಡು ಹಿಡಿದು ಹೊರಟ ಯಸಳೂರು ಪೊಲೀಸರಿಗೆ ಈ ಕಾರು ಕುಶಾಲನಗರ ನಿವಾಸಿ ಜಾನ್ ಎಂಬುವರಿಗೆ ಸೇರಿದ್ದು, ಅದನ್ನ ಸ್ನೇಹಿತ ಸಂಪತ್ ತೆಗೆದುಕೊಂಡು ಹೋಗಿರುವ ಮಾಹಿತಿ ಲಭಿಸಿತ್ತು. ಸಂಪತ್ನ ಮೊಬೈಲ್ ಕರೆಗಳ ಬಗ್ಗೆ ಪರಿಶೀಲಿಸಿದ ಪೊಲೀಸರಿಗೆ ಮೇ 9ರ ಶುಕ್ರವಾರ ರಾತ್ರಿಯೇ ಸಂಪತ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರುವ ಮಾಹಿತಿ ದೊರಕಿತ್ತು. ಕಾರಿನ ಮಾಲೀಕ ಜಾನ್ ದೂರಿನ ಮೇರೆಗೆ ಸಂಪತ್ ಕಾಣೆಯಾಗಿರುವ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಕೊಡಗು ಪೊಲೀಸರು ಹಾಸನ ಪೊಲೀಸರೊಂದಿಗೆ ಜಂಟಿ ಕಾರ್ಯಾಚರಣೆಗೆ ಇಳಿದಿದ್ರು. ಈ ಹಿನ್ನೆಲೆ ಮೇ 14ರ ಬುಧವಾರ ಬೆಳಿಗ್ಗೆ ಸಕಲೇಶಪುರ ತಾಲೂಕಿನ ಯಸಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಗೇರಿ ಸಮೀಪದ ಹೊಸಳ್ಳಿ ಮಠದ ಗದ್ದೆ ಎಂಬಲ್ಲಿ ಭಾಗಶಃ ಕೊಳೆತ ಸ್ಥಿತಿಯಲ್ಲಿ ಸಂಪತ್ನ ಮೃತದೇಹ ಪತ್ತೆಯಾಗಿದೆ. ಮೂಲತಃ ಸೋಮವಾರಪೇಟೆಯ ಕಕ್ಕೆಹೊಳೆ ಸಮೀಪದ ನಿವಾಸಿಯಾಗಿದ್ದ ಸಂಪತ್ ಕಳೆದ 2 ವರ್ಷಗಳಿಂದ ಕುಶಾಲನಗರದಲ್ಲಿ ನೆಲೆಸಿದ್ದ. ಸುಮಾರು 1.5 ವರ್ಷದ ಹಿಂದೆ ಸೋಮವಾರಪೇಟೆಯ ವಿವಾಹಿತ ಮಹಿಳೆ ಹಾಗೂ ಆಕೆಯ ಮಗಳನ್ನ ಅಕ್ರಮ ಬಂಧನದಲ್ಲಿರಿಸಿ ದೈಹಿಕ ಕಿರುಕುಳ ನೀಡ್ತಾ ಇದ್ದಾನೆಂದು ಆರೋಪಿಸಿ ಈ ಹಿಂದೆ ಸಂಪತ್ನ ಸ್ನೇಹಿತರೇ ಆಗಿದ್ದ ಸೋಮವಾರಪೇಟೆಯ ಯುವಕರ ತಂಡವೊಂದು ಸಂಪತ್ ಮೇಲೆ ಹಲ್ಲೆ ನಡೆಸಿ ದೂರು ದಾಖಲಿಸಿದ್ರು. ಪೋಕ್ಸೋ ಕಾಯ್ದೆ ಸೇರಿದಂತೆ ಇನ್ನಿತರ ಪ್ರಕರಣ ದಾಖಲಾದ ಹಿನ್ನೆಲೆ ಕೆಲವು ತಿಂಗಳು ಜೈಲಿನಲ್ಲಿದ್ದ ಸಂಪತ್ ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿದ್ದ. ತನ್ನ ಮೇಲೆ ಹಲ್ಲೆ ನಡೆಸಿದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಸಂಪತ್ ಪ್ರಯತ್ನಿಸ್ತಾ ಇದ್ದ. ಹಾಗಾಗಿಯೇ ಅವನನ್ನ ವ್ಯವಸ್ಥಿತವಾಗಿ ಸಂಚು ಮಾಡಿ ಹತ್ಯೆ ಮಾಡಲಾಗಿದೆ ಎಂಬ ಮಾತುಗಳು ಸ್ಥಳೀಯವಾಗಿ ಕೇಳಿಬರ್ತಾ ಇದ್ದು, ಈ ಹಿಂದೆ ಸಂಪತ್ ಮೇಲೆ ಹಲ್ಲೆ ನಡೆಸಿದ್ದ ಯುವಕರ ತಂಡವನ್ನ ಈಗಾಗಲೇ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಸಂಪತ್ತು ಸೇರಿದಂತೆ ಕೆಲವರ ನಡುವೆ ಹಣಕಾಸಿನ ವಹಿವಾಟು ಕೂಡ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರ ವಿಚಾರಣಾ ಭಯದಿಂದಾಗಿ ಒಂದಿಬ್ಬರು ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ನಾಪತ್ತೆಯಾಗಿದ್ದು, ಮತ್ತೆ ಕೆಲವರು ವಿಚಾರಣೆಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎನ್ನಲಾಗಿದೆ.
ಸಂಪತ್ತಿನಿಂದ ಇವತ್ತು ನಾವೇ ಅವು ಒಳ್ಳೆಯ ಒಂದು ಸ್ನೇಹಿತನ ಕಳ್ಕೊಂಡಿದ್ದೀವಿ ಸರ್. ಯಾರಿಗೂ ಮೋಸ ನ್ಯಾಯ ಕೆಟ್ಟದ್ದು ಮಾಡಿದಾಗ ಅವ್ರ ಮನಸ್ಸಿನಿಲ್ಲ. ಒಟ್ಟಿಗೆ ತಿಂದು ಮನೆ ಮಾಡಿಸ್ಕೊಂಡಿದ್ದು ಅವರೆಲ್ಲೊಂದು ಈ ಲೆವೆಲಿಗೆ ಬರಗಂಟು ಸಂಪತ್ತಿನ ಇವತ್ತು ಕಾಂಟ್ರಿಬ್ಯೂಷನ್ ಇದೆ. ಅವ್ರ ಪರ್ಸ್ನಲ್ ಸರ್ ನಮಗೆ ಗೊತ್ತಿಲ್ಲ ಸರ್. ಒಟ್ಟಿಗೆ ತಿಂದು ಒಟ್ಟಿಗೆ ಮಾಡಿ ಮನೆ ಕರೆಸ್ಕೊಂಡು ಕೊಲೆ ಮಾಡೋ ಲೆವೆಲಿಗೆ ಇವತ್ತು ಮಾಡಿರೋಂಥದ್ದು ಯಾರೂ ಸರಿಯಿಲ್ಲ ಸರ್. ನಾನು ಹೇಳೋದಷ್ಟೇ, ಇವ್ರು ಯಾರೂ ಸರಿಯಿಲ್ಲ. ಯಾಕೆಂದರೆ ಸಂಪತ್ತು ಒಂದು ಮ್ಯಾನ್ ಏನಿದೆ ಸ್ಟ್ರೇಟ್ ಫಾರ್ವರ್ಡ್, ಕ್ಲಾಸ್ 1 ಕಾಂಟ್ರಾಕ್ಟ್, ನೇರವಾಗಿ ಮಾತಾಡ್ತಿದ್ದ, ನೇರವಾಗಿ ಇದ್ದ. ಪರ್ಸ್ನಲ್ಲು ಅವ್ರವ್ರು ಬಿಟ್ಟಿರೋದು ನಮಗೆ ಗೊತ್ತಿಲ್ಲ ಏನಂತ. ಅದ್ರಲ್ಲಿ ಮನೆ ಕರೆಸ್ಕೊಂಡು ಈ ಥರ ಹಿಂದಿಂದ ಗಾಂಡು ಶೂಟಿಂಗ್ ಮಾಡಿಕೊಂಡು ಇವತ್ತು ಒಬ್ಬರು ಮರ್ಡರ್ ಮಾಡಿ ತಗೊಂಡು ಎಲ್ಲೋ ಒಂದು ಕಡೆ ಬಿಸಾಕಿ ಹಣನ 5 ದಿವಸ ಕೊಡಿಸಿದ್ರು ಸರ್. ಯಾರು ಇದು ನೋವು ಇದ್ದೇ ಇದೆ. ಯಾರೋ ನೋವನ್ನು ನಾವು ಗೊತ್ತಾಗಷ್ಟೇ. ಹಾಗೆ ನಾವು ಒಡನಾಟಲ್ಲಿ ಇದ್ದವರು, ನಾವೆಲ್ಲ ಒಟ್ಟಿಗಿದ್ದವರು. ಆದರೆ ನಮಗೇನೊಂದು ಬೇಜಾರು, ಎಲ್ಲ ವಿಚಾರ ಹೇಳ್ಕೊಂಡು ಬರ್ತಿದ್ದರು. ಲಾಸ್ಟ್ ಮನೆ ಮೂಮೆಂಟಿಗೆ ಏನು ಹೇಳಿಲ್ಲ ಅಂತ ಒಂದು ಬೇಜಾರಷ್ಟೇ ಸರ್. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್. ಆ ಲೋಫರ್ಸ್ಗಳು ಅವ್ರಿಗೆ ಗೊತ್ತು ನಮಗೆ ಕನ್ವರ್ಷನ್ ಆಗೇ ಆಗುತ್ತೆ. ಈ ಕೇಸ್ಗಳಲ್ಲಿ ನನ್ನ ಸ್ನೇಹಿತರ ಕೇಸ್ ಆಗಿರ್ಬೋದು, ಸಂಪತ್ತಿಗೆ ಹೊಡೆದಿದ್ದು ವಿಡಿಯೋಗ್ರಫಿನೂ ನಾನು ಎಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಹೇಗೆ ಹೊಡೆದಿದ್ದಾರೆ ಅಂತ ನೀವು ನೋಡಿದ್ದೀರಾ. ಅವ್ರ 3 ವರ್ಷ ಕೇಸ್ ಆಗುತ್ತೆ, ಎಷ್ಟು ಜನ ಹೊಡೆದಿದ್ದಾರೆ ಎಲ್ಲ ಹೇಳ್ತಾರೆ. ನನ್ನ ಆಶಯ ಏನಂತಂದರೆ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಅಂದರೆ ಸರ್ 3 ಜನ ಅಲ್ಲ, ಈ ಕೇಸಲ್ಲಿ ಎಲ್ಲರನ್ನೂ ಎತ್ಕೊಬರ್ಬೇಕು. ಈ ಕೇಸಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಎಲ್ಲ ಎತ್ಕೊಬರ್ಬೇಕು ಸರ್. 2-3 ಜನನೆಲ್ಲ ಮರ್ಡರ್ ಆಗಲ್ಲ ಸರ್. ವ್ಯಕ್ತಿನ ಮರ್ಡರ್ ಮಾಡೋಕ್ಕೆ 2-3 ಜನಕ್ಕೆ ಆಗಲ್ಲ. ಎಲ್ಲರನ್ನ ಎತ್ಕೊಬರ್ಬೇಕು, ಎಲ್ಲರನ್ನ ಕೂರಿಸ್ಕೋಬೇಕು, ಎಲ್ಲರನ್ನ ಅನುಕೂಲ ಮಾಡಬೇಕು ಸರ್. ಸಂಪತ್ತು ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಸಂಪತ್ತು ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು. ಇದು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದಾಗಿತ್ತು, ಆಗಿದೆ. ಇದು ಒಂದು ದುರಂತ ವಿಚಾರ. ನಮ್ಮ ಜಿಲ್ಲೆಗೆ ಇದೆಲ್ಲ ಆಗಬಾರ್ದು. ಇದು ಮತ್ತು ಕಾನೂನಿನ ಭಯ ಜನಗಳಿಗೆ ಬೇಕು. ಇತ್ತೀಚೆಗೆ ಕಾನೂನಲ್ಲಿ ಕೊಲೆ ಮಾಡೋದು ಸರ್ವೇಸಾಮಾನ್ಯ ಆಗ್ಬಿಟ್ಟಿದೆ. ತನಿಖೆ ಡಿಲೇ ಆಗ್ತಿದೆ. ಕಾನೂನಿನ ಮೇಲೆ ಭಯ ಇರಬೇಕು ಜನಗಳಿಗೆ. ಕಾನೂನಿನ ಮೇಲೆ ಭಯ ಇದ್ರೆ ಇವೆಲ್ಲ ಆಗಲ್ಲ. ಇತ್ತೀಚೆಗೆ ಕಾನೂನು ಮಾಡಿದ್ರು. ಪ್ರಕರಣದ ಬೆನ್ನು ಹತ್ತಿರುವ ಕೊಡಗು ಹಾಗೂ ಹಾಸನ ಜಿಲ್ಲೆಯ ಪೊಲೀಸರು ಈಗಾಗಲೇ ಹಲವು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಏನೇ ಆದರೂ ಪರಸ್ತ್ರೀ ಸಹವಾಸವೇ ಸಂಪತ್ ಜೀವಕ್ಕೆ ಮುಳುವಾಯ್ತಾ ಅನ್ನುವ ಮಾತುಗಳು ಸೋಮರ್ಪೇಟೆಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇವೆ. ವಿಶೇಷ ವರದಿ ಟಿಜೆ ಪ್ರವೀಣ್ ಕುಮಾರ್, ಕೊಡಗು ಚಾನಲ್, ಮಡಿಕೇರಿ.